ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಷಾಢ ಮುಗಿದು ಶ್ರಾವಣ ಮಾಸ ಬರ್ತಿದ್ದಂತೆ ಸಾಲು ಸಾಲು ಹಬ್ಬಗಳ ಸರಣಿ ಆರಂಭವಾಗ್ತಾ ಇದೆ. ಮಳೆಯ ನಡುವೆನೂ ಹಬ್ಬದ ಖರೀದಿಗೆ ಜನ ಮುಗಿಬಿದ್ದಿದ್ದು ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹಬ್ಬದ ಕಲರವ ಜೋರಾಗಿದೆ. ಹೂವು, ಹಣ್ಣು, ಲಕ್ಷ್ಮಿ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಖರೀದಿ ಭರಾಟೆಗೆ ಜನ ಮುಗಿಬಿದ್ದಿದ್ದಾರೆ. ಅದರಲ್ಲೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಎಲ್ಲೆಡೆ ಸಂಭ್ರಮ ಮುಗಿಲು ಮುಟ್ಟಿದ್ದು ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಜೋರಿದೆ. ಆ ರಿಪೋರ್ಟ್ ಇಲ್ಲಿದೆ. ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಆರಂಭವಾಗಿದೆ. ಶ್ರಾವಣ ಬರ್ತಿದ್ದಂತೆ ಸಾಲು ಸಾಲು ಹಬ್ಬಗಳ ಸಂಭ್ರಮ ಆರಂಭವಾಗತ್ತೆ. ಶ್ರಾವಣದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೆಂಗಳೂರಿನ ಮಾರುಕಟ್ಟೆಗಳು ಕಳೆಗಟ್ಟಿವೆ. ಗಾಂಧಿ ಬಜಾರ್, ಬಸವನಗುಡಿ, ಕೆಆರ್ ಮಾರುಕಟ್ಟೆ ಸೇರಿದಂತೆ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು, ಮಳೆಯ ನಡುವೆಯೂ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸಲು ಗ್ರಾಹಕರು ಮುಗಿಬಿದ್ದಿದ್ದಾರೆ. ವರಮಹಾಲಕ್ಷ್ಮಿ ಪೂಜೆ ಹಾಗೂ ಅಲಂಕಾರಕ್ಕಾಗಿ ಹೂವು, ಹಣ್ಣುಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಸೇಬು, ಮೋಸಂಬಿ, ಬಾಳೆಹಣ್ಣು, ಕಿತ್ತಳೆ ಹಾಗೂ ದ್ರಾಕ್ಷಿ ಸೇರಿದಂತೆ ಪ್ರತಿಯೊಂದು ಹಣ್ಣಿನ ದರದಲ್ಲೂ ತುಸು ಏರಿಳಿತ ಉಂಟಾಗಿದೆ. ಹಬ್ಬವನ್ನೇ ಬಂಡವಾಳ ಮಾಡಿಕೊಂಡಿರೋ ವ್ಯಾಪಾರಿಗಳು ದರವನ್ನ ದುಪ್ಪಟ್ಟು ಹೆಚ್ಚಿಸಿದ್ದಾರೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಬೆಲೆಗಳಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಹಾಗಾದ್ರೆ ಈ ಹಬ್ಬದಲ್ಲಿ ಯಾವ್ಯಾವ ಹೂವಿಗೆ ಎಷ್ಟು ರೇಟ್, ಹಣ್ಣುಗಳ ಬೆಲೆ ಎಷ್ಟಿದೆ, ಮೊದಲಿದ್ದ ದರಕ್ಕೂ ಈಗಿನ ದರಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋದಾದ್ರೆ, ದುಬಾರಿಯಾದ ವರಮಹಾಲಕ್ಷ್ಮಿ ಹಬ್ಬ. ಕನಕಾಂಬರ ಹೂ 2000ದಿಂದ 5000ಕ್ಕೆ ಏರಿಕೆ. ಬಿಳಿ ಸೇವಂತಿಗೆ ಕೆಜಿಗೆ 180ರಿಂದ 300 ರೂಪಾಯಿ. ಸಂಪಿಗೆ ಹೂ ಕೆಜಿಗೆ 200ರಿಂದ 400 ರೂಪಾಯಿ. ಸುಗಂಧರಾಜ ಹಾರ 1200ರಿಂದ 1300 ರೂಪಾಯಿ. ಕಾಕಡ ಹೂವು ಕೆಜಿಗೆ 600ರಿಂದ 700 ರೂಪಾಯಿ. ಗುಲಾಬಿ ಕೆಜಿಗೆ 300ರಿಂದ 450 ರೂಪಾಯಿ. ಸೇವಂತಿಗೆ ಕೆಜಿಗೆ 150ರಿಂದ 450 ರೂಪಾಯಿ. ಮಲ್ಲಿಗೆ ಹೂವು ಕೆಜಿಗೆ 500ರಿಂದ 1200 ರೂಪಾಯಿ. ಮೂಸಂಬಿ ಹಣ್ಣು ಕೆಜಿಗೆ 100ರಿಂದ 150 ರೂಪಾಯಿ. ಸೇಬು ಕೆಜಿಗೆ 130ರಿಂದ 270 ರೂಪಾಯಿ. ಕಿತ್ತಳೆ ಹಣ್ಣು ಕೆಜಿಗೆ 80ರಿಂದ 180 ರೂಪಾಯಿ. ಏಲಕ್ಕಿ ಬಾಳೆಹಣ್ಣು ಕೆಜಿಗೆ 80ರಿಂದ 120 ರೂಪಾಯಿ. ಸರ್ ಏನಿಲ್ಲ ಸರ್, ಮಾಮೂಲಿ ಏನು ಬೆಲೆ ಇರ್ತದೆ ಅದಕ್ಕಿಂತ ಒಂದು 10-20 ರೂಪಾಯಿ ಜಾಸ್ತಿ ಇರ್ತದೆ. ಒಂದು 700 ರೂಪಾಯಿ 800 ರೂಪಾಯಿ ಮಾಡ್ತೀನಿ, 50 ರೂಪಾಯಿ 100 ರೂಪಾಯಿ ಜಾಸ್ತಿ ಇರ್ತದೆ ಸರ್. ಇದು ಕಮಕಂಬ್ರ ಬಂದು 300 ರೂಪಾಯಿ ದಿಂಡು, 300-400. 1 kg ಮೇಲೆ 200 ರೂಪಾಯಿ 300 ರೂಪಾಯಿ ಸಿಕ್ಕಿದ್ರೆ ವ್ಯಾಪಾರ ಮಾಡ್ತೀನಿ ಸರ್, ಅಷ್ಟೇ. ಇಲ್ಲ ಸರ್ ಹೋದ್ ವರ್ಷ ಬೆಲೆ ಇತ್ತು, ಈ ವರ್ಷ ಏನು ಇಲ್ಲ ಸರ್. ಯಾಕಂದ್ರೆ ಪದೇ ಈ ತರ ಮಳೆ ಬೇರೆ ಇರ್ಕೊಂಡ್ಬಿಡ್ತದೆ, ಅದರಲ್ಲೇ ವ್ಯಾಪಾರಕ್ಕೆ ಸ್ವಲ್ಪ ಏಟು. ಇದರ ಜೊತೆಗೆ ಒಂದು ಜೊತೆ ಬಾಳೆಕಂದು 100 ರೂಪಾಯಿ ಆಗಿದ್ದು, ಮಾವಿನ ಎಲೆ ತೋರಣ 20ರಿಂದ 50 ರೂಪಾಯಿಗೆ ಹೆಚ್ಚಳವಾಗಿದೆ. ಒಟ್ನಲ್ಲಿ ಮಳೆಯ ನಡುವೆಯೂ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೋರಾಗಿದೆ. ದರ ಏರಿಕೆಯ ನಡುವೆಯೂ ಹಬ್ಬದ ಸಂಭ್ರಮಕ್ಕೆ ಸಿಟಿ ಮಂದಿ ಯಾವುದೇ ಕೊರತೆ ಮಾಡಿಕೊಳ್ತಿಲ್ಲ. ಹಬ್ಬದ ಸಡಗರದ ನಡುವೆ ಬೆಲೆ ಏರಿಕೆ ಮಾತ್ರ ಗ್ರಾಹಕರ ಜೇಬಿಗೆ ಹೆಚ್ಚುವರಿ ಹೊರೆ ತಂದಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.